ಪ್ರಪ್ರಥಮ ಮಕ್ಕಳ ಮೇಳ ಪ್ರಸಂಗ ವರಸ್ಯಮಂತಕಮಣಿ. ಇದನ್ನು ನಿರ್ದೇಶಿಸಿದವರು ಶ್ರೀ ವರ್ಕಾಡಿ ಶ್ರೀ ರವಿ ಅಲೆವೂರಾಯ. ಪ್ರಾಯೋಜಕರು ಕುಮಾರಿ ಆರ್ಯ ರಾಘವೇಂದ್ರ, ಬೆಂಗಳೂರು. ಇದೀಗ ಸರಯೂ ಬಾಲವೃಕ್ಷ ವೃಂದ, ಕೋಡಿಕಲ್, ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪ್ರಪ್ರಥಮ ಮಕ್ಕಳ ಮೇಳ ಪ್ರಸಂಗ ವರಸ್ಯಮಂತಕಮಣಿ. ನಿರ್ದೇಶನ ಶ್ರೀ ವರ್ಕಾಡಿ ಶ್ರೀ ರವಿ ಅಲೆವೂರಾಯ. ಗುರುಗಣಾಧಿಪತಯೇ ನಮಃ. ಗಜಮುಖಾದವಗೆ ಗಣಪಗೆ ಒಳ್ಳಿದಾದವಾಲೋ ತೆಂಗಿನ ಕಾಯಿ ಕಡಲೆ ಯೋಗ ಎಳ್ಳುಂಡೋಳಿಗೆ ಕಪ್ಪು ಮೇಲುವಗೆ ಬೆಳ್ಳಿಯ ಕಿರುಗೆಜ್ಜೆ ಕಳ ಕಟ್ಟಿ ಕುಣಿಯುವ ಡೊಳ್ಳಿನ ಗಜಮುಖಾದವಗೆ ಗಣಪಗೆ ದೇವತೆಗಳ ಕೈಯ ಕಪ್ಪವ ಗೊಂಬಗೆ ಭಾವಾಗ್ನಿಯಂದಾದಿ ಮೆರೆಬಗೆ ಆವಾಗಮನದಲ್ಲಿ ನೆನೆವಾರಿ ಟಾಟವ ಇವ ಗಣೇಶ ಗಾರತಿಯತ್ತಿರೆ ಗಜಮುಖದವಗೆ ಗಣಪಗೆ ಮರುಷದಿ ಭಗುತರ ಹೊರೆವ ಬಗೆಗೆ ಪುರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಕಾರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖಾದವಗೆ ಗಣಪಗೆ ಭಕ್ತಿಯೋಳ್ ಅಂಬಿಕಾ ಸುತ
ವಿಘ್ನರಾಜನ ಬಿರಿದು ಸಂತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಗೆ ಬಡಮಡುತ್ತವಣಿಪೆನಿ ಕಥಾಮೃತವ ಪತಯೇ ನಮೋ ನಮಃ. ನಮೋ ನಮಃ. ಪ್ರಭೋ ಶ್ರೀರಾಮಚಂದ್ರ, ಕಾಪಾಡು ತಂದೆ ಕಾಪಾಡು. ಎಂದಿಗೆ ನಿನ್ನ ದಿವ್ಯ ದರ್ಶನ ನಮ್ಮವರಿಗಾಯಿತು, ಅಲ್ಲಿಗೆ ನಮ್ಮೆಲ್ಲರ ಜೀವನ ಪಾವನವಾಯಿತು ಸ್ವಾಮಿ. ಪುಣ್ಯ ಚರಿತ್ರನಾದಂತಹ ನೀನು ನಮ್ಮಲ್ಲಿಗೆ ಪದಾರ್ಪಣೆ ಮಾಡಿದಂತಹ ಆ ಸುಕ್ಷಣ ಎಂದೆಂದಿಗೂ ಮರೆಯಲಾರದಂತಹ ಸುಕ್ಷಣವೇ ಆಗಿದೆ ತಂದೆ. ನೀಲಮೇಘಶ್ಯಾಮನಾದಂತಹ ನೀನು ಸಹಜಾತ ಲಕ್ಷ್ಮಣನೊಡಗೂಡಿ ನಮಗಿತ್ತ ದಿವ್ಯ ದರ್ಶನ. ಆಹಾ, ನಮ್ಮ ಸೌಭಾಗ್ಯವೇ ಸರಿ, ಸೌಭಾಗ್ಯವೇ ಸರಿ. ಸರಸಿಜೋದ್ಭವನ ಮಾನಸ ಪುತ್ರನಾಗಿ ಜನ್ಮ ತಾಳಿ ಬೆಳೆದು ಕಿಷ್ಕಿಂದ ನಗರಿಯನ್ನು ಸೇರಿ ಯುಗದವರೆಗೂ ಸಾಗಿದುದಲ್ಲದೆ ಈ ಯುಗದಲ್ಲೂ ಬಾಳಿ ಬದುಕುತ್ತಾ ಇದ್ದೇನೆ. ಆ ನನ್ನ ರಘೋತ್ತಮ ಯಾಕೆ ಬರಲಿಲ್ಲ? ಎಲ್ಲಿದ್ದಾನೆ ನನ್ನ ಆರಾಧ್ಯ ದೇವರಾದಂತಹ ಶ್ರೀರಾಮಚಂದ್ರ? ಹೌದು, ಅಂದು ಯುದ್ಧದ ಕರಾಳತೆ ಆವರಿಸಿದಂತಹ ಕಾಲಕ್ಕೆ ನನ್ನ ಪ್ರಭುವಿನ ಮುಖದಲ್ಲಿನ ಸ್ನಿಗ್ಧತೆ ಎಂತೆಂಥವರನ್ನು ಮೋಡಿ ಮಾಡಿತ್ತು. ಯುಗಾಂತ್ಯಕ್ಕೆ ಎಲ್ಲರೂ ನಿರ್ಯಾಣರಾದಾಗ ನಾನು ಮೆಲ್ಲನೆ ಉಸಿರಿದೆ. ದೇವಾ, ನನಗೇನು ಅಪ್ಪಣೆ ಎಂದು ನಾನು ಉಸಿರಿದೆ.
ಆಗ ನನ್ನ ಜಗದಾಧಿಪಾಲ ಅದೇ ನಗುಮೊಗದಿಂದ ಆಡಿದಂತಹ ಮಾತು, ಜಾಂಬವ ದೇವ ಮುಂದಿನ ಯುಗದಲ್ಲೂ ಕಾದಿರು, ನಿನಗೆ ದರ್ಶನ ಭಾಗ್ಯವನ್ನು ನೀಡಲು ನಾನು ಬಂದೇ ಬರುತ್ತೇನೆ ಎಂದಿದ್ದಾನೆ ನಮ್ಮ ದೇವ. ಹೌದು, ಹಾಗಾದರೆ ನನ್ನ ಆರಾಧ್ಯ ದೇವರು ನನ್ನ ಆತ್ಮಾಭಿರಾಮ ಬಾರದೇ ಇರುತ್ತಾನೆ, ಬಂದೇ ಬರುತ್ತಾನೆ, ಬಂದೇ ಬರುತ್ತಾನೆ. 14 ವರ್ಷ ವನಸ್ಥರಾದಂತಹ ಆ ಸ್ವಾಮಿ ಈ ಭಕ್ತನ ಕರೆಗೆ ಹೋಗೊಟ್ಟು ಬಾರದೇ ಇರುತ್ತಾನೆ, ಬಂದೇ ಬರುತ್ತಾನೆ. ಅಹಿರ್ನಿಶಗಳ ಭೇದವಿಲ್ಲವೆಂಬಂತೆ ರಾಮ 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 ಎಂದು ರಾಮನಾಮವನ್ನೇ ಉಸಿರಾಗಿಸಿಕೊಂಡವನು ಈ ಜಾಂಬವ. ಹೌದಲ್ಲ, ಎಂದಿನಂತೆ ಇಂದೂ ಕೂಡ ಗುಹೆಯನ್ನು ಬಿಟ್ಟು ವನಾಂತರಕ್ಕೆ ಸಾಗುವವನಿದ್ದೇನೆ. ಆದರೆ ಸಾಗುವ ಮುನ್ನ ಮಗಳಾದ ಜಾಂಬವತಿಯನ್ನು ಕರೆದು ನುಡಿಸಬೇಕಲ್ಲ. ಮಗಳೇ, ಎಲ್ಲಿದ್ದೀಯಮ್ಮ? ಹೀಗೆ ಬಾ. ದೇಳು ಕಂದ, ಶುಭವಾಗಲಿ. ಹೌದಮ್ಮ, ಇದೋ ಎಂದಿನಂತೆ ಇಂದೂ ಕೂಡ ವನಾಂತರಕ್ಕೆ ಸಾಗುವವನಿದ್ದೇನೆ. ಹಾಗಾಗಿ ನಿನ್ನನ್ನು ಕರೆದು ನುಡಿಸಿ ಸಾಗುವವನಿದ್ದೇನೆ. ಹಾಗಾಗಿ ನೀನು ತಮ್ಮನಾದ ಪ್ರವೀರನೊಂದಿಗೆ ಆಟ ಪಾಠಗಳಲ್ಲಿ ಮಗ್ನಳಾಗಿರು ಎಂದು. ನಿನ್ನ ಕೋರಿಕೆ ಏನಪ್ಪ? ಜನಕನೆ ಲಾಲಿಪುತೋ ಮಧುರ ಮಧುವಾನಿ ಸೌದೋ ಜನಕ ಜನಕನೆ ಲಾಲಿಪುತೋ ಮಧುರ ಮಧುವಾನಿ ತೌದೋ ಮಧುರ ಮಧುವಾನಿ ತೌದೋ ಎಳೆಯ ಪ್ರವೀರ ಕೂಡಿ ಸವಿಯಲು ಎಳೆಯ ಪ್ರವೀರನು ಕುಡಿದ ಸವಿಯಲು ಅರುಷವಾಂತೆವು ಕಾನನದೊಳು ಎಳೆಯ ಪ್ರವೀರನು ಕುಡಿದ ಸವಿಯಲು ಅರುಷವಾಂತೆನು ಕಾನನದೊಳು ಜನಕನೆ ಲಾಲಿಪುದೋ ಮಧುರ ಮಧುವಾನಿ ಸಹುದೋ ಜನಕ ಮಗಳೇ, ಎಂದಿನಂತೆ ನೀವು ಬೇಟೆಗೆ ಹೋಗುವಾಗ ಹಾ. ಈ ಗುಹೆಯಲ್ಲಿ ನಾನು ಮತ್ತು ನನ್ನ ತಮ್ಮ ಪ್ರವೀರ ಮಾತ್ರ ಇರುತ್ತೇವೆ. ಆಹಾ. ನಮಗೆ ಮಧು ಎಂದರೆ ಪಂಚಪ್ರಾಣ. ಮಧು ಎಂದರೆ ಪಂಚಪ್ರಾಣ ನನ್ನ ಮಗಳಿಗೆ. ಅದರಲ್ಲೂ ಗೆಡ್ಡೆಗೆಣಸು ಸೊಪ್ಪುಗಳಾದ ಅರಿವೆ ಸೊಪ್ಪು, ಬಸಳೆ ಸೊಪ್ಪು, ದಂಟು ಸೊಪ್ಪುಗಳೆಂದರೆ ನಮಗೆ ಇಷ್ಟಪ್ಪ. ಆಗಲಿ ಕಂದ. ನಿಮಗೇನಾದರೂ ಬೇಟೆಯ ಮಧ್ಯೆ ಸಮಯ ಸಿಕ್ಕಾಗ ಹಾ. ನಮಗೆ ಸಿಹಿಯಾದ ಮಧು ತರುವಿರಾ? ಆಗಲಿ ಕಂದ. ನಿಮಗೇನಾದರೂ ತೊಂದರೆಯಾದರೆ ಬೇಡಪ್ಪ. ಛೇ ಬಾರೆ. ಆಹಾ, ನನ್ನ ಮಗಳು ಬೆಳೆದು ಬಿಟ್ಟಿದ್ದಾಳೆ. ಅಪ್ಪನ ಕಷ್ಟವನ್ನು ಅರ್ಥೈಸುವ ಮಟ್ಟಕ್ಕೆ ಏರಿ ನಿಂತಿದ್ದಾಳೆ. ಆಗಲಿ ಕಂದ, ನೀ ಬಯಸಿದಂತೆ ಮಧುರವಾದ ಮಧುವನ್ನು ತರುತ್ತೇನೆ. ಅಂತೆಯೇ ಗೆಡ್ಡೆ ಗೆಣಸುಗಳು, ಸೊಪ್ಪು ತರಕಾರಿಗಳು ಬೇಕು ತಾನೆ? ಹೌದಪ್ಪ. ಆಗಲಿ, ನಾನು ಈಗಲೇ ಸಾಗಿ ಬೇಟೆಯ ಮಧ್ಯದಲ್ಲಿ ನಿನಗೆ
ಬೇಕಾದದನ್ನೆಲ್ಲ ತರುತ್ತೇನೆ ಕಂದ. ಆಯ್ತು. ಹೋಗಮ್ಮ, ಒಳಗಿದ್ದುಕೋ ಒಳಗಿದ್ದುಕೋ. ಹೌದಲ್ಲ, ಮಗಳಾದ ಜಾಂಬವತಿಯನ್ನು ಸಂತೈಸಿ ಮುಗಿಸಿದ್ದಾಯ್ತು. ಇನ್ನು ಮುಂದೆ ಸಾಗುತ್ತೇನಂತೆ. ಮಗಳನ್ನು ಮಾತನಾಡಿಸಿದ ನಂತರ ಗುಹೆಯಿಂದ ಹೊರ ಹೊರಟೆ. ಆಗ ದಾರಿ ಮಾರ್ಗ ಮಧ್ಯದಲ್ಲಿ ಕಾಡ ಕೇಸರಿ ಎಂದು ಎದುರಾಯಿತು. ಅದು ತನ್ನ ಬಾಯಲ್ಲಿ ದಿವ್ಯವಾದ ಈ ಮಣಿಯನ್ನು ಕಚ್ಚಿಕೊಂಡು ಸಾಗುತ್ತಾ ಇತ್ತು. ಅದನ್ನು ತಡೆದು ನಿಲ್ಲಿಸಿದೆ. ವಿನಯ ಪೂರ್ವಕವಾಗಿ ಕೇಳಿಕೊಂಡೆ, ಈ ದಿವ್ಯ ಮಣಿಯನ್ನು ನನಗೆ ನೀಡು ಎಂದು. ಆದರೆ ಆ ಹರಿಯಕ್ಷ ನಿರಾಕರಿಸಿತು. ಆಗ ನನ್ನ ಭುಜಬಲದಿಂದ ಯಕ್ಷನನ್ನು ಸನ್ಮಾನಿಸಿ ಈ ದಿವ್ಯ ಮಣಿಯನ್ನು ನಾನು ಪಡೆದದ್ದಾಯಿತು. ಆಗಲಿ, ಈ ಮಣಿಯನ್ನು ಪಡೆಯುವ ಅವಸರದಲ್ಲಿ ನಾನು ತರುಣನಾಗಿ ಹೋದೆ. ಇರಲಿ, ಹಾಗಾದರೆ ಇದರಲ್ಲಿ ಅದೇನೋ ವಿಶೇಷತೆ ಎಂಬುದು ಸ್ಪಷ್ಟವಾಯಿತು. ಏನು ಮಾಡೋಣ? ಯೋಚಿಸುವುದು ತರವಲ್ಲ. ಕಂದ ಪ್ರವೀರನಿದ್ದಾನಲ್ಲ, ಆ ಬಾಲಕನ ತೊಟ್ಟಿಲ ಹುರಿಗೆ ಈ ದಿವ್ಯ ಮಣಿಯನ್ನು ಬಂಧಿಸಿ ಮಕ್ಕಳ ಕೂಟೆ ಆಟ ಪಾಠಗಳಲ್ಲಿ ತೊಡಗಿರುತ್ತೇನಂತೆ. ರಾಮ ರಾಮ. ಇರಲಾನಗ ಗೋವಿಂದನೋ ಗೋವಿಂದನೋ ಇರಲಾನಗ ಗೋವಿಂದನೋ ಸಂದಾದಿ ಬರೆ ಕಂಡು ಬಲರಾಮನೋ ಪರಿಗೀಸದೆ ಕಿಡಿ ಕೂಗುತ್ತ ಕೊಳ್ಳಿರಲು ಸರಸಿ ಜಾಂಬಕ ನಮಿಸುತ್ತಾಗ ಇರಲನಗ ಗೋವಿಂದನೋ ಸಂತಸದಿ ಬರೆ ಕಂಡು ಬಲರಾಮನೋ ನಮ್ಮ ದ್ವಾರಾವತಿ ನಮ್ಮಣ್ಣ ಬಲಭದ್ರನ ಆಳ್ವಿಕೆಯಲ್ಲಿ ಸುಭಿಕ್ಷವಾಗಿದೆ ಎನ್ನುವುದು ಬಹಳ ಸಂತೋಷದ ವಿಷಯ. ನಾವಿಲ್ಲಿ ಬೆಳೆಯುವಂತ ಯಾವುದೇ ಉತ್ಪನ್ನಗಳಾಗಲಿ ಅವೆಲ್ಲವನ್ನೂ ಕೂಡ ಬಹಳ ಸಂಭ್ರಮದಿಂದ ನಾವು ಮಾರಾಟ ಮಾಡಿ ಗೋಪಾಲನ ವೃತ್ತಿಯನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ನಮ್ಮಲ್ಲಿಗೆ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಪ್ರದೇಶಗಳಿಂದ ಸೊಪ್ಪು ತರಕಾರಿ ಕಂದಮೂಲಗಳು ಬಂದು ನಮ್ಮ ಗೋ ಉತ್ಪನ್ನಗಳ ಜೊತೆ ಸೇರಿ ಮಾರಾಟ ಮಾಡುವಂತ ಪ್ರಥಮ ಕೇಂದ್ರ ಯಾವುದು ಅಂತ ಕೇಳಿದ್ರು ದ್ವಾರಾವತಿ. ಯಾಕೆ? ನಾವು ಮಣ್ಣಿನ ಮಕ್ಕಳು, ಗೋವಿನ ಮಕ್ಕಳು, ಹಾಗಾಗಿ ಗೋಪಾಲಕರಿದ್ದೇವೆ. ಆ ಸ್ಥಳದಲ್ಲಿ ಅಣ್ಣ ಸಭಾಸೀನರಾಗಿರಬೇಕು. ಅವನನ್ನು ಕಾಣುವುದಕ್ಕೆ ಆ ಕಡೆಗೆ ಸಾಕ್ತೇವೆ. ಬಳಿರೆ ಪರಾಕ್ರಮ ಕಂಠೀರವ ಇರುವಂತಹ ಸ್ಥಳ ಹಲದರನೆಂದು ಬಲ್ಲೆವು. ಹೊರಟು ಬಂದ ಕಾರ್ಯ ಎಲ್ಲಿ ಹೋದರು ಕೃಷ್ಣ ಈ
ಸುದ್ದಿ. ಆ ಸತ್ರಾಜಿತನ ಅನುಜ ಆ ಪ್ರಸೇನನನ್ನು ಕೊಂದು ಆ. ಆತನ ಶಮಂತಕ ಮಣಿಯನ್ನು ವಶಪಡಿಸಿದಾನಂತೆ ನನ್ನ ತಮ್ಮ ಕೃಷ್ಣ. ಆ. ಎಲ್ಲಿ ಹೋದ ಎಲ್ಲಿ ಹೋದ ಬರಲಿ, ಅವನೊಂದಿಗೆ ಮಾತವೇ ಆಡುವುದಿಲ್ಲ. ದೂರ ಹೋಗು. ದೂರ ಹೋಗು ದೂರ ಹೋಗು ನನ್ನ ಕಣ್ಣು. ಯಾಕಣ್ಣ ಬಹಳ ಸಿಟ್ಟಲ್ಲಿದ್ದೀಯಾ? ಕೃಷ್ಣ, ಓ ನನಗೆ ನನ್ನ ಸಿಟ್ಟಿಗೆ ಕಾರಣ ಉಂಟು. ಹಾ ಸತ್ರಾಜಿತನ ಅನುಜ ಹಾ. ಯಾರು? ಸತ್ರಾಜಿತನ ಅನುಜ ಪ್ರಸೇನ. ಹಾ, ಹಾ ಆತನ ಶಮಂತಕ ಮಣಿಯನ್ನು ನೀನು ವಶಪಡಿಸಿಕೊಂಡೆಯಾ? ಇಲ್ಲಣ್ಣ, ಯಾಕೆ ಸುಳ್ಳು ಹೇಳುತ್ತಾ ಇದ್ದೀಯ? ಸುಳ್ಳಲ್ಲ, ಸತ್ಯವೇ ಹೇಳಿ. ಈಗಷ್ಟೇ ನಾರದರು ಬಂದು ಹೇಳಿದರು, ಹಾ ನೀನು ಕಾಡಬೇಟೆಗೆ ಹೊರಟದ್ದ ಪ್ರಸೇನನನ್ನು ಕೊಂದು ಹಾ. ಆತನ ಮಣಿಯನ್ನು ವಶಪಡಿಸಿದ್ದೀಯ. ಹೌದೇನೋ? ಹೌದು. ಅಣ್ಣ, ನನಗವೆಲ್ಲ ಯಾವುದೂ ಗೊತ್ತಿಲ್ಲ. ಹಾ. ಪ್ರಸೇನ ಬೇಟೆಗೆ ಹೋದದ್ದಾಗಲಿ, ಹಾ, ಕಾಡಿನಲ್ಲಿ ಅವ ಕಾಣಿಸದೇ ಇದ್ದದ್ದಾಗಲಿ, ಹ್ಮ್. ಅಥವಾ ಮಣಿಯಾಗಲಿ ನನಗೆ ಒಂದು ಗೊತ್ತಿಲ್ಲ. ಹಾ. ಸಂವಿಧಾನವನ್ನು ನಾನು ಮನ್ನಿಸಬೇಕು. ಕೃಷ್ಣ, ನಿನ್ನನ್ನು ನಾನು ಏನಂತ ಹೇಳುದು? ಜೋರ ಜೋರತ್ವಗಳು ನಿನ್ನೊಳು ಜೋರ ಜೋರತ್ವಗಳು ನಿನ್ನೊಳು ಮಾರಿ ಹುಡುಗ ಮಂಗಳರಿಯರು ಯಾರೊಳಿ ಬರಿ ನುಡಿಯ ಮಣಿಯ ಹಾರಗೈದೆ. ಕೃಷ್ಣ, ನೀನು ಹೇಳ್ತೀನಿ ನೀನು ಪ್ರಸೇನನನ್ನು ಕೊಲ್ಲಿಲ್ಲ, ಇಲ್ಲ ಇಲ್ಲ. ಆತನ ಮಣಿಯನ್ನು ವಶಪಡಿಸಿಕೊಳ್ಳಿಲ್ಲ. ಹಾ, ನಾನು ಹೇಗೆ ನಂಬುವುದು? ಹಾ. ಇದಕ್ಕೆ ಆಧಾರ ಬೇಡವೆ? ಆಧಾರ ಕೊಡಬೇಕು ಅಂತ ಇದ್ದೇನೆ. ಆ, ನೋಡು, ಆ ಕಡೆ ನೋಡು. ಏನು? ಅವರು ಬರೆದು ದಾಖಲೀಕರಣ ಮಾಡ್ತಾ ಇದ್ದಾರೆ. ಹೌದು ಇನ್ನು ಕೆಲವರು ಕೈಯಲ್ಲಿ ಒರಸಿ ದಾಖಲೀಕರಣ ಮಾಡ್ತಾ ಇದ್ದಾರೆ. ಹೌದು. ಅವರ ದೃಶ್ಯದಿಂದ ದಾಖಲೀಕರಣ ಮಾಡ್ತಾ ಆ, ಇದ್ದಾರೆ. ಆದರೂ ನಿನಗೆ ಧೈರ್ಯ ಸಾಕಾಗ್ಲಿಲ್ಲ. ಇಲ್ಲ. ಅಣ್ಣ, ಏನು? ಜನನಿ ಜನಕರಾಣಿ. ಜನನಿ ಜನಕರಾಣೆ ಕೇಳೋ ಅಣ್ಣ, ಆ ಮಣಿಯು ಪ್ರಸೇನನ ವಾರ್ತೆಗಳು ಕೇಳು ಜನನಿ ಜನಕರಾಣೆ ಕೇಳು ಆ ಮಣಿಯು ಪ್ರಸೇನನ ವಾರ್ತೆಗಳು ಆ ಮಣಿಯು ಪ್ರಸೇನನ ವಾರ್ತೆಗಳು ಏನಗೆ ಗೋಚರವಿಲ್ಲ ದುರುಳರವಿಲ್ಲ ದುರುಳ ಕೃತ್ಯಗಳಿಗೆ ಮನವಗೊಡೆನ ಎನ್ನನು ಮಾನವ ಅಗ್ರಜ ಎಣಿಸಬೇಡನು ಮಾನವ.
ಅಪಹಾರ ಮಾಡಿದ್ದಾನೆ ಎನ್ನುವ ಹಾಗೆ. ಹೌದು. ಅದೆಲ್ಲವೂ ಸುಳ್ಳು ಅಂತಂದ್ರೂ ನೀನು ನಂಬೋದಿಲ್ಲ. ಹಾ. ಈಗ ಹಾಗೆ ಯಾವುದಕ್ಕಾದೊಂದು ಪ್ರಮುಖವಾಗಿ ಆಧಾರ ಬೇಕಾಗ್ತದೆ. ಹೌದು. ಹೆಂಗಸರಿಗಂತ ಆಧಾರ ಅಗತ್ಯ ಉಂಟು. ಹಾ. ಎಲ್ಲಿ ಹೋದ್ರೆ ಜೊತೆಯಲ್ಲೇ ಬೇಕಾಗ್ತದೆ. ಹೌದು. ಗಂಡಸಾದ ನಿನಗೂ ನಾನೊಂದು ಆಧಾರ ಕೊಡ್ತೇನೆ. ಏನು? ನಾನು ಪ್ರಸೇನನನ್ನು ಕೊಲ್ಲಿಲ್ಲ, ಮಣಿಯನ್ನು ಅಪಹಾರ ಮಾಡಲಿಲ್ಲ ಹಾ. ಎನ್ನುವುದಕ್ಕೆ ಹಾ. ಬಲವಾದ ಸಾಕ್ಷಿ ಏನು ಗೊತ್ತೋ? ಏನು? ನಮ್ಮಿಬ್ಬರಿಗೆ ಅಪ್ಪ ಒಬ್ಬನೇ, ಹಾ. ಅಮ್ಮ ಮಾತ್ರ ಬೇರೆ ಬೇರೆ. ಹೌದು. ನಾನು ನೀನು ಹಾ. ಒಂದೇ ತಂದೆಯ ಹಾ. ಗರ್ಭಾಂಶ ಸಂಭೂತರಿದ್ದೇವೆ. ಆದುದರಿಂದ ಹಾ. ಅವರ ಆಣೆಯಾಗಿ, ಜನನಿ ಜನಕ ರಾಣೆಯಾಗಿ ಹಾ. ಈ ದುಷ್ಟ ಕೆಲಸಕ್ಕೆ ನಾನು ಮನಸ್ಸು ಮಾಡಲಿಲ್ಲ. ಹಾ. ಯಾವತ್ತೂ ಇಂಥ ಅನ್ಯಾಯ ದ್ರೋಹ ಮಾಡುವುದಿಲ್ಲ. ಮತ್ತೆ ಪ್ರಸೇನನ್ನು ಕೊಲ್ಲುವ ಅಗತ್ಯ ನಮಗೆ ಏನುಂಟು? ಹಾ. ಹಣದ ಅಗತ್ಯ ಅಂತ ನಮಗೆ ಇಲ್ಲ. ಇಲ್ಲ. ದ್ವಾರಕೆಯಲ್ಲಿ ಬೇಕಾದಷ್ಟು ಹೌದು. ಹಾಲು ಹಣ್ಣು ಬೇಕಾ ಹೇಳು? ಬೇಡ. ಹಣ್ಣು ಹಂಪಲುಗಳ ಮೇಳವನ್ನೇ ನಾವು ಆಗಾಗ ಆಯೋಜಿಸ್ತೇವೆ. ಹೌದು. ಹಾಗಾದ್ರೆ ಕೃಷಿ ಮೇಳ ಆಗಬೇಕು, ಬೇಡ. ಅದು ಆಗುತ್ತದೆ. ಕೃಷಿ ಗ್ರಾಹಕ ಮೇಳ ಆಗಬೇಕು, ಅದು ನಡೀತಾ ಇದೆ. ಹೌದು. ಹಾಗಿದ್ರೆ ಯಾಕೆ ನಾವು ಚಿಂತೆ ಮಾಡಬೇಕು? ಹಾ. ಯಾವುದರ ಬಗ್ಗೆಯೂ ಗೊಂದಲ ಇಲ್ಲ ಅಂತ ಅಂದ ಮೇಲೆ ನಾವು ಈ ಆರೋಪಕ್ಕೆ ಸಿಕ್ಕುವ ಹಾಗಿಲ್ಲ. ಹಾ. ನನಗೆ ಗೊತ್ತಿಲ್ಲ, ನಾನು ನಿರ್ದೋಷಿ ಇದ್ದೇನೆ. ಆ ತಮ್ಮ, ಹಾ. ನಿನ್ನ ಮಾತುಗಳಿಗೆ ನನಗೆ ನಂಬಿಕೆ ಬರ್ತಾ ಉಂಟು. ಸರಿ. ಈಗ ನನಗೆ ನಿನ್ನ ಮೇಲೆ ಧೈರ್ಯ ಉಂಟು. ಹಾ. ಆದರೆ ಹಾ. ಇನ್ನ ಮೇಲೆ ಈ ಅಪವಾದವನ್ನು ನೀಗಿಸಿಕೊಳ್ಬೇಕು. ನೀಗಿಸಿಕೊಳ್ಳಬೇಕಾದರೆ ಹಾ. ನೀನು ಈಗಲೇ ಕಾಡಿಗೆ ಹೋಗಿ ಹೋಗಿ ಪ್ರಸೇನನನ್ನು ಕೊಂದದ್ದು ಯಾರು, ಹಾ. ಆತನ ಮಣಿಯಲ್ಲಿಗೆ ಹೋಯಿತು ಎಂಬುದನ್ನು ಹುಡುಕಿ ಬರಬೇಕು. ಹಾಗಾಗಿ ಹೋಗಿ ಬರುವೇ ತಮ್ಮ. ಅಷ್ಟು ಮಾಡ್ತೇನೆ, ಹಾ. ಹೆದರಬೇಡ. ಅಣ್ಣ, ಓ. ನಾನು ಇಲ್ಲ ಅನ್ನುವ ಕಾರಣಕ್ಕೆ ಬೇಸರ ಮಾಡಬೇಡ. ಇಲ್ಲ. ಒಳಗೆ ಅತ್ತಿಗೆ ಕಾಯ್ತಾ ಇರ್ತಾಳೆ. ಹಾ. ಒಳ್ಳೆ ಮೊಸರು ಹಾಕಿದ ಗಟ್ಟಿ ಮೊಸರು ಅವಲಕ್ಕಿ ಎಲ್ಲ ತಿನ್ನು, ಚೆನ್ನಾಗಿ ಊಟ ಮಾಡು, ಹಾ. ಹೊತ್ತೊತ್ತಿಗೆ ವ್ಯಾಯಾಮ ಮಾಡು, ಆರೋಗ್ಯ ಸುಧಾರಿಸಿಕೊಳ್ತದೆ. ಹಾ. ತಮ್ಮ ಇಲ್ಲ ಅಂತ ಬೇಸರ ಮಾಡಬೇಡ. ನನಗೂ ಹಾಗೆ, ಹಾ. ಅಣ್ಣ ಇಲ್ಲ ಅಂತ ನಾನು ಬೇಸರ ಮಾಡುದಿಲ್ಲ. ಸರಿ. ಹೇಗೂ ಕಾಡಿಗೆ ಹೋಗ್ತೇನೆ. ಹಾ. ಸಿಕ್ಕಿದ ಗೆಡ್ಡೆ ಗೆಣಸು ಕಂದಮೂಲ ಹಣ್ಣು ಹಂಪಲು ಸೊಪ್ಪು ತರಕಾರಿ ಹಾ. ಎಂಥದ್ದು ಅದು ಹಸಿಯೋ ಬಿಸಿಯೋ ಹಾ. ತಿಂದುಕೊಂಡು ಆದಷ್ಟು ಬೇಗನೆ ಪ್ರಸೇನೆಯಲ್ಲಿ ಅಂತ ಹುಡುಕಿ ಬರ್ತೇನೆ. ಸಿಕ್ಕಿದ್ರೆ ಅರಮನೆಗೂ ಸ್ವಲ್ಪ ತಗೊಂಡು ಬಾ. ಹಾ, ನಮಗೂ ಬೇಕಾ? ಹೌದು. ಆಯ್ತಾಯ್ತು. ತಿನ್ನದೆ ಬಹಳ ಕಾಲವಾಯಿತು. ಕಾಡಿನಲ್ಲಿ ಹಾ. ಶುದ್ಧ ಜೇನು ಸಿಗ್ತದಂತೆ. ಅದೂ ಕೂಡ ಕರಡಿಗಳ ಕಣ್ ತಪ್ಪಿಸಿ ಜೇನು ತರ್ತೇನೆ ನಾನು. ಸರಿ. ಇಂತ ಮಾಡ್ಬೇಕು. ಹೋಗಿ ಬಾ, ಹೋಗಿ. ಇದ್ರೆ ನಮ್ಮ ಅಣ್ಣ ಇಟ್ಟು ಗಲಾಟೆ ಮಾಡುದೇ ಇರಲಿ. ನೀವು ಬಡದ್ರ ಅವನಿಗೆ ಒಂದು ಒಳ್ಳೆ ಉತ್ಸಾಹ ಬಂತು. ಹೌದೌದು. ಹಾಗಾಗಿ ಅವನ ಅದನ್ನು ಕೋಪ ಪ್ರದರ್ಶನ ಮಾಡಿದ. ಇದೆಲ್ಲ ಸುಳ್ಳು. ಅಣ್ಣನಿಗೂ ಗೊತ್ತುಂಟು ನಾನು ಅಪರಾಧಿ ಅಲ್ಲ. ಹೌದೌದು. ಅದನ್ನು ನಿಶ್ಚಯ ಮಾಡಬೇಕು, ವಿದ್ಯಾರ್ಥಿ ಕಡೆಗೆ ಸಾಗಬೇಕು. ಹಾ. ಪುರಗಪಾತದ ಚಿಹ್ನೆಯನ್ನು ಸಾರ್ತೇನೆ. ಹಾ. ಚಿನ್ನೆ ಅರಸು ತೈದಿದ ನೊಂದು ಸರಸಿ ಎಡೆಯೊಳು ರಕ್ತ ಸುರಿದೀವುದ ಕಂಡು ಹೊರಗೈದು ಕೇಸರಿಯ ಹೊರಗೈದು ಕೇಸರಿಯ ನಗದಿ ಕರುಳುಗಿದ ಸುವ ತೊರೆದು ಬಿದ್ದ ಪ್ರಸೇನ ನಿರವನು ಕಂಡಾಗ ಹೊರಗಪಾತದ ಚಿಹ್ನೆ ಅರಸು ತೈದಿದ ನೊಂದು ಸರಸಿ ಎಡೆಯೊಳು ರಕ್ತ ಸುರಿದಿರುವುದ ನೋಡಿ ಪುರಗಪಾತದ ಚಿಹ್ನೆಯನ್ನು ಅರಸುತ್ತಾ ಆ ವಿದ್ಯಾರ್ಥಿ ತಪ್ಪಲಿಗೆ ನಾವೆಲ್ಲ ಬಂದೆವು. ಆದರೆ ಬಂದು ಪ್ರಸೇನನಿಗಾಗಿ ಹುಡುಕಿದ್ರು ಎಲ್ಲಿಯೂ ಆತ ಜೀವಂತವಾಗಿರುವುದರ ಬಗ್ಗೆ ಯಾವುದೇ ಕುರುಹುಗಳು ಸಿಕ್ಕಲಿಲ್ಲ. ಹಾಗೆಂತ ಯೋಚನೆ ಮಾಡಿ ಇಲ್ಲಿಗೆ ಬಂದ್ರೆ ಅಬ್ಬಾ, ಒಂದು ಸರಸಿಯ ಎಡೆಯಲ್ಲಿ ಒಬ್ಬ ಮಾನವನಿಗೂ ಒಬ್ಬ ಅನಾಗರಿಕ ಪ್ರಾಣಿಗೂ ನಡೆದ ಯುದ್ಧದ ಪ್ರಭಾವ ಪ್ರಸೇನನ ದೇಹ ಬಿದ್ದಿದೆ. ಅವನ ದೇಹವನ್ನೆಲ್ಲ ಶೋಧನೆ ಮಾಡಿದರೆ ಮಣಿಯಲ್ಲಿ ಎಂತ ಗೊತ್ತಾಗ್ಲಿಲ್ಲ. ಹಾಗಾದ್ರೆ ಅವನನ್ನು ಕೊಂದದ್ದು ಯಾರು ಅಂತ ನೋಡಿದ್ರೆ ಉಗುರಿನ ಗುರುತು ಕಾಣ್ತದೆ. ಇದು ಸಿಂಹ ಅಂತ ಗೊತ್ತಾಯ್ತು. ಸಿಂಹದ ಜಾಡ ಹಿಡಿದು ಮುಂದಕ್ಕೆ ಬಂದ್ರೆ ಸಿಂಹವೂ ಸತ್ತು ಬಿದ್ದಿದೆ. ಒಂದು ಮಣಿಯ ಆಶೆಯಲ್ಲಿ ಮನುಷ್ಯ ಇರ್ಬೋದು, ಸಿಂಹ ಇರ್ಬೋದು, ಕಾಡ ಕರಡಿ ಇರಬಹುದು. ಇವುಗಳೆಲ್ಲ ಮೋಹಿತವಾಗಿವೆ. ಕರಡಿಯ ಜಾಡನ್ನು ಹಿಡಿದು ಮುಂದಕ್ಕೆ ಬಂದರೆ ಒಂದು ಗುಹೆ ಕಾಣಿಸ್ತದೆ, ಒಂದು ಬೆಳಕಿನ ಸೆಲೆ ಕಾಣಿಸುತ್ತದೆ. ಗುಹೆ ಒಳಗೆ ಯಾರಾದರೂ ಇರಬಹುದು. ಗುಹಾ ಪ್ರವೇಶ ಮಾಡಿ ನೋಡ್ತೇನೆ, ಆ ಕಡೆಗೆ ಸಾಗ್ತೇನೆ.
ಬೆಳಕಿದೆ. ಈ ರೀತಿಯ ದೀಪ ಉಂಟು ಮಾಡಿದ್ದು ಯಾರು? ಯಾವ ಬೆಳಕು? ಶರದ ಋತು ಪೂರ್ಣಿಮದು ಉದಯ ಚಂದಿರ ಕಾಂತಿ ಸುರುಚಿರಾನನದಿಂದ ಶೋಭಿಸುವ ವಿಭವದಿ ಹೇಗೆ? ತರುಣಿಯೋರ್ವಳೆ ಕುಳಿತು ಬಾಲಕನ ತೊಟ್ಟಿಲ ತರುಣಿಯೋರ್ವಳೆ ಕುಳಿತು ಬಾಲಕನ ತೊಟ್ಟಿಲ ಹರುಷದಿಂದಲೇ ತೂಗುತ್ತ ಬೆಳಕಿನ ಮೂಲ ಯಾವುದು ಅಂತ ನೋಡ್ತಾ ಒಳಗೆ ಬಂದೆವು. ಆ ಆಗ ಉತ್ತರ ಸಿಗಿತ್ತು. ಇದಕ್ಕೆ ಕಾರಣ ಯಾರು? ಪ್ರದೀಪಮೇಯ ಜಗತ್ತು ಅಂತ ಹೇಳ್ತಾರೆ. ಈ ರೀತಿಯದ್ದಾಗಿರುವಂತ ಬೆಳಕು ಪ್ರಭೆ ಹುಟ್ಟಿಕೊಳ್ಳಬೇಕಾದ್ರೆ ಏಕಕಾಲಕ್ಕೆ ಸೂರ್ಯಚಂದ್ರರು ಬಂದರೋ ಎನ್ನುವ ಹಾಗೆ ಕಾಣಿಸುತ್ತಿದೆ. ಅಂತ ಬೆಳಕು ಈ ಕಾಡ ಗುಹೆಯಲ್ಲಿ ಬೆಳಕಿನ ವ್ಯವಸ್ಥೆ ಮಾಡಿದ್ದು ಯಾರು? ಈ ಹುಡುಗಿ. ಹೌದಪ್ಪ, ರಮೆಯರವೇ ಚಂದಕ್ಕಿಂತ ಹೆಚ್ಚಾಗಿದ್ದಾಳೆ. ಸೌಂದರ್ಯವತಿ, ಕಾಡಿನ ಗೆಡ್ಡೆ ಗೆಣಸು ತಿಂದು ಚೆನ್ನಾಗಿ ಬೆಳೆದಿದ್ದಾಳೆ. ಮುಖದ ಪ್ರಭೆಯೇ ಹೇಳುತ್ತದೆ ಕಂದಮೂಲದ ಪ್ರಭಾವ ಅನ್ನುವ ಹಾಗೆ. ಏನು ಮಾಡ್ತಾ ಇದ್ದಾಳೆ? ಒಬ್ಬಳೇ ಕುಳಿತು ತೊಟ್ಟಿಲು ತುಂಬುತ್ತಾ ಇದ್ದಾಳೆ. ನಾವು ಗುಹೆಗೆ ಬಂದದ್ದು ಸಾರ್ಥಕ ಆಯಿತು. ನಮಗೆ ಬೇಕಾದ ಮಣಿ ತೊಟ್ಟಿಲ ಹಗ್ಗದಲ್ಲಿ ಉಂಟು. ಹಾಗಾದ್ರೆ ಇದನ್ನು ಯಾರು ತಂದರು ಅಂತ ಗೊತ್ತಾಗಬೇಕಾದ್ರೆ ಹಾಡ್ತಾ ಇದ್ದಾಳೆ. ಹಾಡಿಗೆ ಸ್ವಲ್ಪ ಕಿವಿ ಕೊಟ್ಟರೆ ಹೇಗೆ? ಜೋ 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 ಸುಕುಮಾರ ಜೋ 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 ಸುಕುಮಾರ ಜೋ ಜೋ ಸದ್ಗುಣ ಧೀರ ಶೃಂಗಾರ ಜೋ ಜೋ ಸದ್ಗುಣ ಧೀರ ಶೃಂಗಾರ ಜೋ ಜೋ ಜಾಂಬವ ತರಳ ಪ್ರವೀರ ಜೋ ಜೋ ಜಾಮ ಪ್ರವೀರ ಜೋ ಜೋ ಭಲ್ಲೋಕ ರಾಜಾದಿರಾಜ ಜೋ ಜೋ ತಂದೆಯಾಗಿ ಜಾಂಬ ವಂತಗೆ ಸರಿಯ ಒಂದು ತಂದಿಹ ಶಮಂತಕ ಮಣಿಯ ಚಂದದೋಳದ ನಿನ್ನ ತೊಟ್ಟಿಲ ಬಳಿಯ ಚಂದದೋಳದ ನಿನ್ನ ತೊಟ್ಟಿಲ ಬಳಿಯ ಬಂಧಿಸಿ ಹನು ನೋಡು ಭಾಗ್ಯಾಂಬೋ ನಿಧಿಯ ಜೋ 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 ಮಗು ಪ್ರವೀರ, ನಮ್ಮ ತಂದೆಯವರಾದ ಜಾಂಬವ ದೇವರು ಈ ಇಳಿ ವಯಸ್ಸಿನಲ್ಲಿ ಅದೆಷ್ಟೋ ಕಷ್ಟಪಟ್ಟು ನಿನ್ನ ಆಟ ಪಾಠಕ್ಕಾಗಿ ಕಾಡ ಕೇಸರಿಯನ್ನು ಬಂದು ವಿಷಮಂತಕ ಮಣ್ಣಿಯನ್ನು ತಂದಿದ್ದಾರೆ. ಅದರ ಅಂದ ಚಂದ್ರವನ್ನು ನೋಡುತ್ತಾ ಹಾಯಾಗಿ ಮಲಗು ಜೋ ಜೋ. ಹುಡುಗಿ ಹೆದರಿಯೇ ಮಾತಾಡಿ ಮಗುವಿನೊಂದಿಗೆ ಗುಹೆಯೊಳಗೆ ಎಷ್ಟು ಶಬ್ದ ಬೇಕು ಅಷ್ಟೇ ಸ್ವರದಲ್ಲಿ ಮಾತಾಡಿದ್ದು. ಇವಳ ಹೆದರಿಕೆ ಹೋಗ್ಬೇಕಾ? ಇವಳಿಗೊಬ್ಬ ಅಪ್ಪ ಇದ್ದಾನಂತೆ ಗುಹೆಯ ಒಳಗೆ, ಜಾಂಬವ ಅಂತ ಅವನ ಹೆಸರಂತೆ. ಅವ ಹೊರಗೆ ಬರಬೇಕಲ್ಲ. ಹುಡುಗಿಯನ್ನು ಮಾತಾಡಿಸಿದ್ರೆ ಕಾಡ ಹುಡುಗಿ ಬೆದರಿ ಹೋದಾಳು. ಈ ಬುಡಕಟ್ಟು ಜನಾಂಗದವರ ಹತ್ರ ಮಾತಾಡೋದು ಸುಲಭ ಅಲ್ಲ, ಸ್ವಲ್ಪ ಕಷ್ಟ. ಅವರ ಹಾಗೆ ನಾವು ಬೆರೆಯಬೇಕು, ಬೆಸೆಯಬೇಕು, ಅದಕ್ಕೆ ಸಮಯ ಹೋಗ್ತದೆ. ಹಾಗಾದ್ರೆ ಇವಳ ಅಪ್ಪನನ್ನು ಬರೆಸಬೇಕಾದ್ರೆ ನಮ್ಮ ಹತ್ರ ದಾರಿ ಇಲ್ವೋ? ಕೈಯಲ್ಲುಂಟು ಶಂಕ, ಓದಿ ಬಿಡ್ತೇನೆ. ಅರೆ ರವಿದನೋ ಗೆಡ್ಡೆ ಬಾಬು ಪರಮ ಭೀಕರ ಜನಿ ಆರೋ ಎನ್ನಾಯ ಗುಹೆಯ ತಂತಿ ಸೇರಿದೆಯ ಬೆಸ
ಅಂಥದ್ದಲ್ಲ. ಏಯ್ ನೀನು ಕಲ್ಕೂರ್ ಹತ್ರ ಕೇಳು. ಏನು? ನಾವು ಕೃಷಿ ಕುಟುಂಬದಿಂದ ಬಂದವರು. ಹ. ಗೋವಿಗಾಗಿ ನಾವು ನಮಗಾಗಿ ಗೋವು, ಕೃಷಿ ನಮ್ಮ ಬದುಕು. ಓ ಎಷ್ಟು ಕೃಷಿ ಮೇಳ ಮಾಡಿದ್ದೇವೆ, ಎಷ್ಟು ಗ್ರಾಹಕ ಮೇಳ ಮಾಡಿದ್ದೇವೆ. ಹಾಗೆ ಬಿಸಿಲಿಗೆ ಬಿದ್ದು ಕಪ್ಪಾದದ್ದು ಆಯ್ತಾ. ಮುಚ್ಚೋ ಬಾಯಿ. ಹಾ. ಅಯ್ಯೋ ಓ. ಯಾರು ನೀನು? ಹಾ. ಈ ಹಿಂದೆ ನಾನು ನಿನ್ನನ್ನು ಕಂಡದ್ದಿಲ್ಲ. ಮತ್ತೆ? ಹೊರದೇಶಿಗರಂತೆ ಕಾಣ್ತಾ ಇದ್ದೀಯ. ಹೌದೌದೌದು. ಇದು ನನ್ನ ಗುಹೆ. ಹಾ. ಈ ನನ್ನ ಗುಹಾಂತರ್ಗತ ವಿಚಾರಗಳ ಮೇಲೆ ಹಾ. ನಿನಗ್ಯಾರೋ ಸ್ವಾತಂತ್ರ್ಯವನ್ನು ಕೊಟ್ಟವರು? ಸ್ವಾತಂತ್ರ್ಯ ಇದೆ. ಏಯ್ ನಮಗೆ ಸ್ವಾತಂತ್ರ್ಯ ಸಿಕ್ಕಿ ವರ್ಷ ಎಷ್ಟಾಯ್ತು? ಬರ್ದಿದ್ದಾರೆ ಇಲ್ಲಲ್ಲ? 8 ವರ್ಷ ಆಯ್ತು. ಹ. ದಾಖಲೆ ಮಾಡಬೇಕು 8 ವರ್ಷ ಆಯ್ತು ಅಂತ. ಏಯ್ ಸ್ವಾತಂತ್ರ್ಯ ಪಡ್ಕೊಂಡದ್ದು ಯಾಕೆ? ಓ ನಾನು ಇಲ್ಲಿಯವ ಅಲ್ಲ, ಇನ್ನೆಲ್ಲಿಯವ? ಎಲ್ಲಿಂದಲೋ ಬಂದದ್ದು. ಅಲ್ಲಿದೆ ನಮ್ಮ ಮನೆ, ಎಲ್ಲಿದೆ? ಇಲ್ಲಿ ಸುಮ್ಮನೆ ಬಂದದ್ದು. ಯಾಕೋ? ಆದರೆ ಉದ್ದೇಶ ಉಂಟು. ಏನು? ತೊಟ್ಟಿಲ ಹಗ್ಗದಲ್ಲಿ ಮಣಿ ಕಟ್ಟಿದೆಯಲ್ಲ, ಓ ಅದು ನನ್ನ ಮಿತ್ರನದ್ದು. ಏಯ್ ಅವನನ್ನು ಹೆದರಿಸಿಯೋ ಬೆದರಿಸಿಯೋ ಪರ್ಚಿಯೋ ಕೊಂದು ಅಪಹರಿಸಿ ತಂದಿಯಲ್ಲ, ಮಣಿ ಕೊಡು. ಸಾಧ್ಯವೇ ಇಲ್ಲ, ಇಲ್ಲವೇ ಇಲ್ಲ. ನನ್ನ ಬಾಹು ವಿಕ್ರಮ ಎನ್ನ ಬಹು ವಿಕ್ರಮದೊಳು ಎನ್ನ ಬಹು ವಿಕ್ರಮದೊಳು ಹರ್ಯಕ್ಷ ನನ್ನು ಮಾಡುಯಿ ಚಮಂತಕ ಮಣಿಯನು ನಾ ತಂದಿರ್ಬೇನೋ. ಏನಲ್ಲ? ಕೋದಂಗಳ್ಳಿ ಹಾ, ಏನಂದೆ? ಹಾ, ಆ ರತ್ನವನ್ನು ಹಾ. ನಾನು ಅಪಹರಿಸಿ ತಂದದ್ದೆ. ಹೌದೌದು. ತೆಗೆ ನಿನ್ನ ಮಾತುಗಳನ್ನು. ಮತ್ತೆ? ಆ ರತ್ನವನ್ನು ಹಾ. ನನ್ನ ಭುಜಬಲದ ಪರಾಕ್ರಮದಿಂದ ಹಾ. ಗಳಿಸಿಕೊಂಡವನಿದ್ದೇನೆ. ಯಾರು? ನೀನ? ಹೌದೌದು, ನಿನ್ನಲ್ಲಿ ನನ್ನಲ್ಲಿ ಪ್ರಾಯ ಹೋದ ಬಡ ಈ ಸಾಮರ್ಥ್ಯವಿದೆ. ಏಯ್ ಹಾ. ಶಕ್ತಿ ಉಂಟಾ? ಶಕ್ತಿ ಇದೆ, ನೋಡು. ನೋಡು. ಕಿರುಬೆಟ್ಟಿನೊಳಗೆ ನಾನು ಗೋವರ್ಧನಗಿರಿಯನು ನೇಗಾಯಿರ್ಬೇನೋ. ಗೋವರ್ಧನ ಆ ಕಿರು ಬೆಟ್ಟಿನೊಳಗೆ ನಾನು ಗೋವರ್ಧನಗಿರಿಯ ನೆಗಯಿ ಇರ್ಬೇನೋ. ವರಮಾಮೇರು ಪರ್ವತ ಗಂಜಿ ನಿನಗಿಂತ ಗಿರಿಯ ಕೀಳಲು ಸಾಧ್ಯಬೇಕೆ? ಪರಮಾಮೇರು ಪರ್ವತ ಗಂಜಿ ನಿನಗಿಂತ ಗಿರಿಯ ಕೀಳಲು ಸಾಧ್ಯವೇ? ಕಿರುಬೆಟ್ಟಿನೊಳಗೆ ನಾನು ಅಯ್ಯ ಜಾಂಬವ, ಓ, ಬಹಳ ವೀರನಾಗಿ ಮಾತಾಡಬೇಕು ಅಂತ ಇಲ್ಲ. ಓ, ಇದು ಹಿಂದೊಮ್ಮೆಗೆ ಗೋವರ್ಧನಗಿರಿಯನ್ನೆತ್ತಿ ಓ, ಅನೇಕ ಗೋವುಗಳನ್ನು, ಗೋಪಾಲಕರನ್ನು ಓ, ಹಾಗೂ ಗೋಪಿಕೆಯರನ್ನು ಸಂರಕ್ಷಿಸಿ ಓ. ಗೋವರ್ಧನೋದ್ಧಾರಿಯಾಗಿದ್ದೇನೆ. ಓಹೋ. ಗೋವರ್ಧನೋದ್ಧಾರಿ ಶ್ರೀಕೃಷ್ಣ ಅನ್ನುವಂತ ಹೆಸರು ನನಗೆ ಉಂಟು. ಓ, ನಿನ್ನಲ್ಲಿ ಒಂದು ಸಣ್ಣ ಪ್ರಶ್ನೆ. ಏನು? ತುಂಬಾ ದೊಡ್ಡ ಬೆಟ್ಟವನ್ನು ಎತ್ತಲಿಕ್ಕೆ ಹೋಗಬೇಡ, ಪ್ರಾಯ ಆಯ್ತು ನಿನಗೆ. ಓ, ಆದ್ರೆ ಏನೋ ಸಣ್ಣ ಬೆಟ್ಟ ಎತ್ತಿದ ಓ. ಒಂದು ಕಥೆ ಇದ್ರೆ ಹೇಳ್ತೀಯಾ? ಏಯ್, ನನ್ನ ಕತೆ ಕೇಳಬೇಕು. ಶರಣಾರ್ಥಿಗೆ. ಶರದಿಗೆ ಸೇತುವನು ಬಂಧನ ಗೈಯುತ್ತಿರೆ. ನಾನು
ಬಂಧನ ಗೈಯುತ್ತಿರೆ ರಜತಾದಿಯ ನೋಬ ಧರೆಯಿಂದ ನೆಗೈ ಬರ್ಕನು ಬಂದು ಧರೆಯಿಂದ ನೆಗೈ ಬರ್ಕನು ಬಂದೆನ್ನೋಳ್ ಪರಮ ಸಖ್ಯವಗೈದನೋ ಧರೆಯಿಂದ ನೆಗೈ ಬರ್ಕನು ಬಂದೆನ್ನೋಳು ಪರಮ ಸಖ್ಯವಗೈದನೋ ಚರದಿಗೆ ಸೇತುವನೋ ಬಂಧನ ಗೈಯುತ್ತಿರೆ ರಜತಾದಿಯನು ಬೋಬ ಕೇಳಯ್ಯ ಓಹೋ ಪುಟ್ಟ ಪೋರನೆ ಏನು ಹೇಳಿದೆ ನಿನ್ನ ದ್ವಾಪರ ಯುಗದ ಕತೆ ಹಾ. ನನ್ನ ಕತೆ ಈ ಯುಗದಲ್ವೋ ಮತ್ತೆ? ತ್ರೇತಾಯುಗದ ಕತೆ ಹಾ, ಹಾ, ಹಾ. ನಮ್ಮ ಶ್ರೀರಾಮಚಂದ್ರ ದೇವರು ಹಾ. ಶತಯೋಜನ ವಿಸ್ತಾರದ ಹಾ. ಶರದಿಗೆ ಸೇತುವನ್ನು ಬಯಸುವುದಕ್ಕಾಗಿ ಹಾ. ಆಗ ನಾವೇನು ಮಾಡಿದೆ ಬಲ್ಲೆಯ ಹಾ. ಈಗಿರಲಿಲ್ವ ನಾನು ಮತ್ತೆ? ನಿನ್ನಂತೆ ತರುಣನಾಗಿದ್ದೆ ಹಾ, ಹಾ, ಹಾ. ತಾರುಣ್ಯದ ಹುಮ್ಮಸ್ಸಿನಲ್ಲಿ ಹಾ. ನಾನೇನು ಮಾಡಿದೆ ಬಲ್ಲೆಯ ಏನು? ನೇರವಾಗಿ ರಾಜತಾದ್ರಿಗೆ ಕೈ ಇಟ್ಟಿದೆ ಓ ಶಿವನೇ ಹೌದೌದು ಹಾ, ಹಾ, ಹಾ. ಆಗ ಓಡಾಡಿ ಬಂದ ಪರಮಶಿವ ಹಾ. ನನ್ನ ಸಖ್ಯವನ್ನು ಬಯಸಿದ ಹಾ. ತಿಳಿಯಿತೆ ನನ್ನ ಸಾಮರ್ಥ್ಯ ಹೋರಾಟ ಮಾಡೋ ಶಕ್ತಿ ಉಂಟಾಗದೆ ಓ. ನೋಡುವ ಬಾ ಮುಂದೆ. ನೋಡಿ ಅಂತ. ಓ, ಏನಿದು ಏನಿದು ಅರೆ ರೇ ಓ, ಅರೆ ರೇ ಏನಾಗಿ ಹೋಯ್ತು? ಅರೆ ರೇ ಎನ್ನೊಳಿಷ್ಟು ಚಲದಿ ದುರವಗೈದರಿಲ್ಲ ಇಲ್ಲ. ವಿಶ್ವಂ ಬರೆಯು ಸೃಜಿಸಿದಂತ ಮಹಾಪುರುಷ ನೀನೆಲ ಅರೆ ರೇ ಹಾಗಾದರೆ ನನ್ನ ಆತ್ಮಾಭಿರಾಮನೆ ಇವನಿರಬಹುದಲ್ಲ ಹೌದೌದು ದೇವಾ ನನ್ನ ಆತ್ಮಾಭಿರಾಮ ಕೌಸಲ್ಯ ಸುಪ್ರಜಾ ರಾಮ ಆತ್ಮಾಭಿರಾಮ ಸೀತಾಪತಯೇ ರಾಮ ಪರಿಗಿರುದ ಜಾಂಬವನು ನೇತ್ರದಿ ದುರಿದಾನಂದ ಶುವನು ಧರಿಸಿ ಬಂದೆಡಗರೆ ಕರಮುಗಿದುದ ಈ ನೆದಲಿ ದೇವಾ, ನನ್ನ ದೇವ ರಾಮ ರಾಮ ಶ್ರೀ ರಾಮ ಜಯ ರಾಮ ರಾಮ ರಘವ ದಶರಥ ಬಲ ಜಯ ಸೀತಾಲೋಲ ರಾಮ ದಶ ವಿಮರ್ದನ ಜಯ ಜಯ ರಾಮ ರಾಮ ಮಾಂ ಪಾಹಿ ಗುಣಕರ ರಾಮ ಓ ನನ್ನ ಆತ್ಮಾಭಿರಾಮ ಕೌಸಲ್ಯ ಸುಪ್ರಜಾ ರಾಮ ಹಾ. ವಾಲಿ ಸಂಹಾರಕ ರಾಮ ಹಾ. ದಶರಥ ಪುತ್ರ ರಾಮ ಹಾ. ದೇವ ಈ ಭಕ್ತರಿಗಾಗಿ ಓಡೋಡಿ ಬಂದೆಯಲ್ಲ ಹಾ. ಧನ್ಯೋಸ್ಮಿ ದೇವ ಧನ್ಯೋಸ್ಮಿ ತಂದೆ. ಶರಣನೇ ಅವತರಿಸು. ಶರಣನೆಯವಧರಿಸೋ ಹಿಂದಕ್ಕೆ ವರದಿಯಾದ ಸ್ಮರಿಸೋ ಬಾಬಾ ಬಾಬಾ.
ಭೇದವನ್ನು ಕಲ್ಪಿಸದೆ ಹ, ಅಹಿರ್ನಿಶಿ ಹೋರಾಟವನ್ನು ನಡೆಸಿದ್ದೀಯಾ. ಹೌದು ದೇವ. ಆದರೆ ರಾಮರೂಪಿಯಲ್ಲಿ ನಾನು ಕಾಣಿಸಿಕೊಂಡಂತಹ ಕಾಲಕ್ಕೆ ಹ, ನನ್ನನ್ನು ಹಲವಾರು ನಾಮಗಳಿಂದ ನುತಿಸಿದೆ. ಹೌದು ತಂದೆ. ಪ್ರಭಾಕರ ವಂಶಸ್ಥನಾದಂತಹ ನಾನು ಹ, ಬಂದೇ ಬರ್ತೇನೆ ಎನ್ನುವಾಗ ನೀನು ಕಾಯ್ತಾ ಇದ್ದಿ. ಹೌದು ದೇವ. ಹಾಗಾಗಿ ನಿನಗೆ ದರ್ಶನವನ್ನು ಕೊಟ್ಟಿದ್ದೇನೆ. ಹ, ರಾಮಾವತಾರವನ್ನು ಬಿಟ್ಟು ಹ, ಕೃಷ್ಣನಾಗಿಯೇ ಕೇಳ್ತಾ ಇದ್ದೇನೆ. ಹ. ಒಂದು ಲೋಕಾಪವಾದ ಅಂಟಿದೆಯಪ್ಪ. ಏನು ದೇವ? ಅದು ಹಾಗೆ ಸಾರ್ವಜನಿಕ ಜೀವನದಲ್ಲಿ ಯಾರೆಲ್ಲ ತೋರಿಕೊಳ್ತಾರೋ ಹ. ಅವರ ಹಿಂದೆಲ್ಲ ಆರೋಪ ಅಪವಾದ ಯಾವಾಗಲೂ ಇದ್ದದ್ದು. ಹೌದು ತಂದೆ. ಅದರ ಹಿಂದೆ ಹೋಗಿ ಆಯುಷ್ಯನ್ನು ಕಳೆಯಬೇಕಾದಂತ ಕಾಲ ಬರ್ತದೆ. ಹ. ನನಗೂ ಹಾಗಾಯಿತು. ಹೌದೇ? ನಾನೊಬ್ಬ ಹುಡುಗನನ್ನು ಕೊಂದಿದ್ದೇನೆ. ನಮ್ಮ ಸಂಬಂಧ ಯಾದವ. ನೀನು? ಅವನ ಶಮಂತಕ ಮಣಿಯನ್ನು ಅಪಹಾರ ಮಾಡಿದ್ದೇನೆ ಎನ್ನುವ ಹಾಗೆ ಆರೋಪ ಇತ್ತು. ಓಹೋ. ಹಾಗಾಗಿ ಅಣ್ಣನಿಂದ ಆಜ್ಞೆಯನ್ನು ಪಡೆದು ಬಂದಿದ್ದೇನೆ. ಹ, ಆ ಮಣಿ ನಮ್ಮದು. ಹ. ಅದನ್ನು ಕೊಟ್ಟರೆ ನಾನು ನನ್ನ ಊರಿಗೆ ತೆರಳಿ ಆ ದೂರಿಂದ ಮತ್ತೆ ಮನೆಯಿಂದ ಕರೆಸಿಕೊಳ್ತೇನೆ. ಆಗಲಿ ತಂದೆ. ಹ. ಓ ಆದಿದೇವರ ದೇವ ತಂದೆ, ನಿನಗಲ್ಲದೆ ಹ. ಈ ಮಣಿಯನ್ನು ಯಾರಿಗೆ ನೀಡಲಿ ತಂದೆ? ಹ. ನನ್ನ ದೇವರಿಗೆ ನೀಡದೆ ಹ. ಹೋದರೆ ಆ ಅಪವಾದ ನಿನಗೆ ಮಾತ್ರವಲ್ಲ ತಂದೆ, ನನ್ನ ಪಾಲಿಗೂ ಒದಗಿ ಬಂದೀತು. ಓಹೋ. ತಂದೆ, ಇದು ಮಗಳೇ, ತಂದೆ, ಕೇವಲ ಶಮಂತಕ ರತ್ನವೊಂದನ್ನಲ್ಲ, ಇನ್ನೊಂದು ರತ್ನವಿದ್ದಾಳೆ, ಹ. ಕನ್ಯಾಮಣಿ ಇದ್ದಾಳೆ. ಓಹೋ. ಮಗಳೇ, ಹೀಗೆ ಬಾರಮ್ಮ. ಹ. ದೇವಮ್ಮ, ದೇವಾ, ಹ. ಇದೋ ಇದೋ ಶಮಂತಕ ರತ್ನವನ್ನು ನೀಡ್ತಾ ಇದ್ದೇನೆ. ಓಹೋ. ತಂದೆ, ಅಷ್ಟು ಮಾತ್ರವಲ್ಲ, ಹ. ಇದೋ ಇದೋ ನನ್ನ ಕನ್ಯಾ ರತ್ನ ಹ. ನಿನಗೆ ನೀಡ್ತಾ ಇದ್ದೇನೆ. ಹ. ಈಕೆ ನನ್ನ ಮಗಳು ದೇವ. ಹ, ಹ. ಈಕೆಯನ್ನು ನೀನು ವಿವಾಹವಾಗಬೇಕು, ಹ. ನಮ್ಮನ್ನು ಉದ್ಧರಿಸಬೇಕು ತಂದೆ. ಜಾಂಬವ ದೇವ, ಹಾ, ಇದೋ ಇದು ಕಾಡಿನಲ್ಲಿರುವ ನೀನು ಹಾ, ಬ್ರಹ್ಮಚಾರಿ ಅಂತ ಕೇಳಿದ್ದೇವೆ. ಹೌದು ದೇವ. ಆದರೆ ಮಗಳೊಬ್ಬಳಿದ್ದಾಳೆ ಅಂತ ಹೇಳ್ತೀನಿ. ಹೌದು ಏನು ಅಂತ ನನಗೆ ಅರ್ಥ ಆಗ್ಲಿಲ್ಲ. ತಂದೆ. ಹಾ. ಏನು ತಂದೆ, ನೀ ಅರಿಯದೇ ಇದ್ದುದು ಯಾವುದಿದೆ? ಸರಿ. ಆಗಲಿ ನಾನೇ ಹೇಳ್ತೇನೆ. ಹಾ. ವನಾಂತರದಲ್ಲಿ ಸಾಗುತ್ತಾ ಇರುವಾಗ ಈ ಬಾಲ ನನಗೆ ಅನಾಥ ಮಗುವಾಗಿ ತಕ್ಕಳು. ಸರಿ 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 ಅಂದು ಇಟ್ಟೆತ್ತರಕ್ಕಿದ್ದವಳು ಇಂದು ನನ್ನ ಭುಜದೆತ್ತರಕ್ಕೆ ಬೆಳೆದು ನಿಂತಿದ್ದಾಳೆ. ಸರಿ, ಆದಿ. ಅಷ್ಟು ಮಾತ್ರವಲ್ಲ, ಹಾ. ಮತ್ತವರು ಪುಟ್ಟ ಬೋರನು ನನಗೆ ದೊರಕಿದ್ದಾನೆ, ಹಾ. ಪ್ರವೀರನೆಂಬುದಾಗಿ. ಓ, ಅದು ನಮ್ಮನ್ನೆಲ್ಲರನ್ನು ನೀನು ಉದ್ಧರಿಸಬೇಕು ದೇವ. ದೇವ್ರೆ, ನೀನೆಲ್ಲ ಹೇಳಿದ್ದು ಸರಿಯಾಯ್ತು. ಹಾ, ಹುಡುಗಿಯನ್ನು ಕೊಟ್ಟಿ ಹಾ. ಈ ಮಣಿಯನ್ನು ಕೊಟ್ಟಿದ್ದಿ. ಹೌದು. ಆದರೆ ಮದುವೆ ಇಲ್ಲಿ ಆಗ್ಲಿಕ್ಕೆ ಆಗುದಿಲ್ಲ. ಏನು ಮಾಡೋಣ ತಂದೆ? ಯಾಕಂದ್ರೆ ಹಾ. ನಮ್ಮಲ್ಲೂ ಅನೇಕ ಹಿರಿಯರಿದ್ದಾರೆ, ಪ್ರಾಜ್ಞರಿದ್ದಾರೆ. ಓಹೋ. ಅವರೆಲ್ಲ ಹೇಳಬೇಕು. ಕೃಷ್ಣ ಮಣಿ ತರಲಿಕ್ಕೆ ಅಂತ ಹೋಗಿ ಕಾಡಲ್ಲಿ ಹುಡುಗಿಯನ್ನು ಮದುವೆಯಾಗಿ ಹಾ. ಅಲ್ಲೇ ಉಳಿದ ಕರಡಿಯ ಮಗನ್ ತಂದಿದ್ದಾನೆ ಅಂತ ಅಪಪ್ರಚಾರ ಆಗಿತ್ತು. ಹಾಗಾಗಿ ಊರಿಗೆ ನೀವು ಬರಬೇಕು. ಸರಿ, ನೀವು ಬರುವಾಗ ನಿಮಗೆ ವ್ಯವಸ್ಥೆ ನಾನು ಮಾಡ್ತೇನೆ. ಆಗಲಿ. ಅದ್ದೂರಿಯಲ್ಲಿ ಹಾ. ಜಾಂಬವತಿಯ ಪರಿಣಯ ಹಾ. ಶಮಂತಕಮಣಿಯ ಮೂಲಕ ಆಯಿತು ಅಂತ ಲೋಕಕ್ಕೆ ತೋರಿಸಿಕೊಡ್ತೇನೆ. ಹೌದು ತಂದೆ. ಆಗ್ಬಹುದಲ್ಲ? ಆಗಲಿ ದೇವ. ಶುಭವಾಗಲಿ. ಆಗಲಿ. ಒಳಗಿಟ್ಟುಕೊಳ್ಳಿ. ಆಗಲಿ ತಂದೆ, ಆಗಲಿ. ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ. ಧರೆಯೋಳು ಪೆಸರಾಂತವರ ಪುಣ್ಯಕ್ಕೆ ಪ್ರದಿ ಸ್ಥಿರವಾಗಿ ನೆಲಸಿಯ ಶ್ರೀ ಮಹಾಮಾಯೆಗೆ ಶರಣಾಗತ ಪರಿಪಾಲಕಿ ಶುಭಕರೆ ಕರುಣಾಮಯಿ ನಾರಾಯಣಿ ದೇವಿ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ವಿದ್ಯಾದೇವಿಗೆ ಜಯ ಮಂಗಳಂ. ಎಲ್ರಿಗೂ ನಮಸ್ಕಾರ. ಸಾಯಂ ಸಂಧ್ಯೆ ಈ ಶುಭ ಮುಹೂರ್ತದಲ್ಲಿ ನೀವೆಲ್ಲರೂ ಕೂಡ 2 ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಿದಿರಿ. 2:30ವರೆಗೆ ಇಂದ 3:30ವರೆಗೆ ಒಂದು ತಂಡ, 3:30ಯಿಂದ 4:00ವರೆಗೆ ನಮ್ಮ ತಂಡ. ಇದೆರಡು ಕೂಡ ನಮ್ಮ ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟಂಥ ಕಲೆ ವಿಶ್ವಾದ್ಯಂತ ಪಸರಿಸಿದೆ. ಈಗ ಇಲ್ಲಿ ನಮಗೆ ಈ ಕಂದಮೂಲ ಮೇಳ, ಕೃಷಿ ಗ್ರಾಹಕ ಮೇಳದಲ್ಲಿ ಈ ಮಣ್ಣಿಗೆ ಸಂಬಂಧಪಟ್ಟಂಥ ಕಲೆ, ಕರಾವಳಿಯ ಗಂಡು ಮೆಟ್ಟಿನ ಕಲೆಯಾದ ಯಕ್ಷಗಾನ ಪ್ರದರ್ಶನಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಸರಯೂ ಬಾಲ ಯಕ್ಷವೃಂದ ಮಕ್ಕಳ ಮೇಳ. ಇದು ದಕ್ಷಿಣ ಜಿಲ್ಲಾ ಪ್ರಶಸ್ತಿಯನ್ನು ಪಡೆದಂಥ ಪ್ರಪ್ರಥಮ ಮಕ್ಕಳ ಮೇಳ. 25 ವರ್ಷಗಳನ್ನು ಪೂರೈಸ್ತಾ ಇದೆ. ಅವಕಾಶ ಕೊಟ್ಟದಕ್ಕಾಗಿ ಸಂಬಂಧಪಟ್ಟ ಎಲ್ಲರಿಗೂ, ಇದರ ಪದಾಧಿಕಾರಿಗಳು, ಸದಸ್ಯರಿಗೂ, ಸರ್ವರಿಗೂ ಕೂಡ ನಮ್ಮ ಪೂರ್ತಿ ತಂಡದ ಪರವಾಗಿ ಅಭಿನಂದನೆ ಸಲ್ಲಿಸ್ತೇವೆ. ಇನ್ನು ಮುಂದೆಯೂ ಕಾರ್ಯಕ್ರಮಗಳು ಬೇಕಾದಾಗ ಹೀಗೆ ಕಡಿಮೆ ಅವಧಿಯಲ್ಲಿ ಮತ್ತು ದೀರ್ಘರಾತ್ರಿ ಹೀಗೆಲ್ಲ ಬೇಕಾದರೆ ಸಂಪರ್ಕಿಸಬಹುದು. ಎಲ್ರಿಗೂ ಶುಭವಾಗಲಿ. ಯಕ್ಷಗಾನಂ ವಿಶ್ವಗಾನಂ. ಕೃಷಿಕ
ಗ್ರಾಹಕ ಬಳಗ ಮಂಗಳೂರು ಇವರ ಆಶ್ರಯದಲ್ಲಿ ಕೇಶವ ಸ್ಮೃತಿ ಸಂವರ್ಧನ ಸಮಿತಿ ಪ್ರತಾಪನಗರ ಮಂಗಳೂರು, ಶ್ರೀ ಸರಸ್ವತಿ ಚಾರಿಟೇಬಲ್ ಟ್ರಸ್ಟ್ ಪುತ್ತೂರು ಮತ್ತು ಹಲವು ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಕಂದಮೂಲ ಪ್ರಪ್ರಥಮ ಬಾರಿಗೆ ಮಂಗಳೂರಿನಲ್ಲಿ ಅಂತಾರಾಜ್ಯ ಗೆಡ್ಡೆಗೆಣಸು ಮತ್ತು ಸೊಪ್ಪು ಮೇಳ ಇದರ ಭಾಗವಾಗಿ ಸರಯು ಬಾಲ ಯಕ್ಷವೃಂದ ಕೋಡಿಕಲ್ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪ್ರಪ್ರಥಮ ಮಕ್ಕಳ ಮೇಳ ಯಕ್ಷಗಾನ ಬಯಲಾಟ ವರ ಸ್ಯಮಂತಕಮಣಿ ಇಲ್ಲಿ ಪ್ರಸ್ತುತಗೊಂಡಿದೆ. ಇದರ ನಿರ್ದೇಶಕರಾಗಿ ಶ್ರೀ ವರ್ಕಾಡಿ ಶ್ರೀ ರವಿ ಅಲೆವೂರಾಯರು ಹಾಗೂ ಇವರು ಬಸವರತ್ನ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ಹಿಮ್ಮೇಳದಲ್ಲಿ ಚೆಂಡೆ ಮದ್ದಳೆ,